ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಇವತ್ತಿನ ಬರಾಜ್ಞಾನ ಮಾಡ್ತಾ ಇದ್ದೀರಿ. ಏನು ನಮ್ಮ ಮುಖ್ಯಮಂತ್ರಿಗಳು ನಮಗೆಲ್ಲ ಮಂತ್ರಿ ಮಾಡಿದ ತಕ್ಷಣ ಮೊದಲನೇ ಕ್ಯಾಬಿನೆಟ್ನಲ್ಲೇ ಪ್ರತಿಯೊಬ್ಬರು ಹೋಗಿ ಹಾರ ತುರಾಯಿ ನಾಕ್ಸ್ಕೊಳ್ಳೋದು ಬಿಟ್ಬಿಟ್ಟು ಮೊದಲು ಬರದ ಅಧ್ಯಯನ ಮಾಡಿ ಒಂದು ವರದಿ ಕೊಡಿ ಅಂತಕ್ಕಂಥ ಆದೇಶವನ್ನು ಕೊಟ್ಟರು. ಆದರೂ ನಾನು ಒಂದು 2-3 ದಿವಸ ಸ್ವಲ್ಪ ಅಲ್ಲಿ ಅಸಮಾಧಾನಿತರನ್ನ ಮಾತಾಡೋಕ್ಕೋಸ್ಕರ ಅಲ್ಲೆಲ್ಲ ಹೋಗಿದ್ದು, ಅದರಿಂದ ಬರೋಕ್ಕಾಗಲ್ಲ. ಇವತ್ತಿಂದ ಬರ ಅಧ್ಯಯನ ಮಾಡ್ತಾಯಿದ್ವಿ. ಇವತ್ತು ಚನ್ನಪಟ್ಟಣ, ಕನಕಪುರ, ಆರೋಹಳ್ಳಿ, ನಾಳೆ ರಾಮನಗರ ಮತ್ತು ಮಾಗಡಿ ತಾಲೂಕೊಂದು ಬರ ಅಧ್ಯಯನ ಮಾಡ್ತೀವಿ. JDS ಪಾದಯಾತ್ರೆ ಮಾಡ್ತಿದೆ. ಇವತ್ತು ದೇವೇಗೌಡರು ಚಾಲನೆ ಕೊಡ್ತಾ ಇದ್ದಾರೆ ಸರ್ ಪಾದಯಾತ್ರೆಗೆ. ನೀನು ಪಾದಯಾತ್ರೆ ಅಂತ ಯಾಕಂತೆ, ಮತ್ತೆ ಅದು ಪ್ರಾಯಶ್ಚಿತ ಯಾತ್ರೆ ಒಂದು. ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಅದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಟ್ಟಾಭಿಷೇಕ ಮಾಡೋಕ್ಕೆ ನಿನ್ನೆ ಅಲ್ಲಿ ಬೈರ್ಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು ಪಟ್ಟಾಭಿಷೇಕ ಯಾತ್ರೆ ವಿನ ಪಾದಯಾತ್ರೆ ಅಲ್ಲ. ಅದು ಯಾರಿಗಾರ ಸೀರಿಯಸ್ನೆಸ್ ಸಹಿತ ನೋಡಿದ್ರೇನ್ರಿ ಪಾದಯಾತ್ರೆಯಲ್ಲಿ? ರೈತರ ಪರ ಕಾಳಜಿ ಇತ್ತೇನ್ರಿ ಯಾರಿಗಾದ್ರೂ? ಇರಲಿ, ಮಾಡಲಿ, ಏನು ತೊಂದರೆ ಇಲ್ಲ. ಪ್ರಾಯಶ್ಚಿತ ಯಾತ್ರೆ ಮಾಡ್ತವ್ರು ಮಾಡಲಿ. ಬಿಜೆಪಿ ಕೂಡ ಅಂತರ ಕಾಯ್ಕೊಂಡಿರುವಂತದ್ದು ಕಾಣಿಸ್ತದೆ ಸರ್. ಅದನ್ನ ನೀವು ವಿಶ್ಲೇಷಣೆ ಮಾಡಬೇಕು. ನಾವು ಹೇಳಿದ್ರೆ ಸರಿ ಹೋಗಲ್ಲ, ನೀವು ವಿಶ್ಲೇಷಣೆ ಮಾಡಬೇಕು. ಬಿಜೆಪಿಯವ್ರಿಗೆ ಸತ್ಯ ಅರ್ಥ ಆಗೈತೆ, ಏನು ನಡೀತದೆ ಅಂತ ವಾಸ್ತವಾಂಶದ ಅರಿವಾಗೈತೆ. ಅದರಿಂದ ಅವರು ಅಂತರ ಕಾಯ್ಕೊಂಡವ್ರೆ. ಇವರು ಸುಮ್ಮನೆ ಹೇಳಿಲ್ವ ನಾನು ಪಟ್ಟಾಭಿಷೇಕ ಮಾಡ್ಲಿಕ್ಕೋಸ್ಕರ ಮಾಡ್ಕೋತವ್ರೆ. ಮಾಡಲಿ, ಪಟ್ಟಾಭಿಷೇಕ ಯಾತ್ರೆ ಅಂತ ಮಾಡಿದ್ರೆ ಜನ ಬೇಜಾರು ಮಾಡ್ಕೊಳ್ಳಲ್ಲ. ಆ ಹೆಸರಿನಲ್ಲಿ ಮಾಡ್ಕೊಂತವ್ರೆ, ಮಾಡಲಿ, ತೊಂದರೆ ಇಲ್ಲ. ಸರ್, ಇವತ್ತಿನ ಬರಾಜ್ಞಾನ ಮಾಡ್ತಾ ಇದ್ದೀರಿ. ಏನು ನಮ್ಮ ಮುಖ್ಯಮಂತ್ರಿಗಳು ನಮಗೆಲ್ಲ ಮಂತ್ರಿ ಮಾಡಿದ ತಕ್ಷಣ ಮೊದಲನೇ ಕ್ಯಾಬಿನೆಟ್ನಲ್ಲೇ ಪ್ರತಿಯೊಬ್ಬರು ಹೋಗಿ ಹಾರ ತುರಾಯಿ ನಾಕ್ಸ್ಕೊಳ್ಳೋದು ಬಿಟ್ಬಿಟ್ಟು ಮೊದಲು ಬರದ ಅಧ್ಯಯನ ಮಾಡಿ ಒಂದು ವರದಿ ಕೊಡಿ ಅಂತಕ್ಕಂಥ ಆದೇಶವನ್ನು ಕೊಟ್ಟರು. ಆದರೂ ನಾನು ಒಂದು 2-3 ದಿವಸ ಸ್ವಲ್ಪ ಅಲ್ಲಿ ಅಸಮಾಧಾನಿತರನ್ನ ಮಾತಾಡೋಕ್ಕೋಸ್ಕರ ಅಲ್ಲೆಲ್ಲ ಹೋಗಿದ್ದು, ಅದರಿಂದ ಬರೋಕ್ಕಾಗಲ್ಲ. ಇವತ್ತಿಂದ ಬರ ಅಧ್ಯಯನ ಮಾಡ್ತಾಯಿದ್ವಿ. ಇವತ್ತು ಚನ್ನಪಟ್ಟಣ, ಕನಕಪುರ, ಆರೋಹಳ್ಳಿ, ನಾಳೆ ರಾಮನಗರ ಮತ್ತು ಮಾಗಡಿ ತಾಲೂಕೊಂದು ಬರ ಅಧ್ಯಯನ ಮಾಡ್ತೀವಿ. JDS ಪಾದಯಾತ್ರೆ ಮಾಡ್ತಿದೆ. ಇವತ್ತು ದೇವೇಗೌಡರು ಚಾಲನೆ ಕೊಡ್ತಾ ಇದ್ದಾರೆ ಸರ್ ಪಾದಯಾತ್ರೆಗೆ. ನೀನು ಪಾದಯಾತ್ರೆ ಅಂತ ಯಾಕಂತೆ, ಮತ್ತೆ ಅದು ಪ್ರಾಯಶ್ಚಿತ ಯಾತ್ರೆ ಒಂದು. ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಅದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಟ್ಟಾಭಿಷೇಕ ಮಾಡೋಕ್ಕೆ ನಿನ್ನೆ ಅಲ್ಲಿ ಬೈರ್ಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು ಪಟ್ಟಾಭಿಷೇಕ ಯಾತ್ರೆ ವಿನ ಪಾದಯಾತ್ರೆ ಅಲ್ಲ. ಅದು ಯಾರಿಗಾರ ಸೀರಿಯಸ್ನೆಸ್ ಸಹಿತ ನೋಡಿದ್ರೇನ್ರಿ ಪಾದಯಾತ್ರೆಯಲ್ಲಿ? ರೈತರ ಪರ ಕಾಳಜಿ ಇತ್ತೇನ್ರಿ ಯಾರಿಗಾದ್ರೂ? ಇರಲಿ, ಮಾಡಲಿ, ಏನು ತೊಂದರೆ ಇಲ್ಲ. ಪ್ರಾಯಶ್ಚಿತ ಯಾತ್ರೆ ಮಾಡ್ತವ್ರು ಮಾಡಲಿ. ಬಿಜೆಪಿ ಕೂಡ ಅಂತರ ಕಾಯ್ಕೊಂಡಿರುವಂತದ್ದು ಕಾಣಿಸ್ತದೆ ಸರ್. ಅದನ್ನ ನೀವು ವಿಶ್ಲೇಷಣೆ ಮಾಡಬೇಕು. ನಾವು ಹೇಳಿದ್ರೆ ಸರಿ ಹೋಗಲ್ಲ, ನೀವು ವಿಶ್ಲೇಷಣೆ ಮಾಡಬೇಕು. ಬಿಜೆಪಿಯವ್ರಿಗೆ ಸತ್ಯ ಅರ್ಥ ಆಗೈತೆ, ಏನು ನಡೀತದೆ ಅಂತ ವಾಸ್ತವಾಂಶದ ಅರಿವಾಗೈತೆ. ಅದರಿಂದ ಅವರು ಅಂತರ ಕಾಯ್ಕೊಂಡವ್ರೆ. ಇವರು ಸುಮ್ಮನೆ ಹೇಳಿಲ್ವ ನಾನು ಪಟ್ಟಾಭಿಷೇಕ ಮಾಡ್ಲಿಕ್ಕೋಸ್ಕರ ಮಾಡ್ಕೋತವ್ರೆ. ಮಾಡಲಿ, ಪಟ್ಟಾಭಿಷೇಕ ಯಾತ್ರೆ ಅಂತ ಮಾಡಿದ್ರೆ ಜನ ಬೇಜಾರು ಮಾಡ್ಕೊಳ್ಳಲ್ಲ. ಆ ಹೆಸರಿನಲ್ಲಿ ಮಾಡ್ಕೊಂತವ್ರೆ, ಮಾಡಲಿ, ತೊಂದರೆ ಇಲ್ಲ.